ಎಲ್ಲರಿಗೂ ನಮಸ್ಕಾರ. ಧ್ರುವತಾರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಕ್ಯಾನ್ಸರ್ ಅನ್ನುವಂತಹ ಮಾರಣಾಂತಿಕ ಕಾಯಿಲೆಗೆ ಬಹಳ ಜನ ನಲುಗಿ ಹೋಗಿದ್ದಾರೆ. ಅದರಲ್ಲೂ ಕೂಡ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಕ್ಯಾನ್ಸರ್ ಅನ್ನೋದು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ. ಭಾರತದಲ್ಲಿಯೂ ಕೂಡ ಈ ಮಾರಣಾಂತ ಕಾಯಿಲೆಗೆ ಬೆದರಿ ಇರುವಂತಹ ಜನರು ನಿಜಕ್ಕೂ ಕೂಡ ಅತ್ಯಂತ ದೊಡ್ಡ ಭೀಕರತೆಯನ್ನು ಕೂಡ ಎದುರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ಅನ್ನೋದು ಒಂದು ಪಾರ್ಥೇನಿಯಂ ತರ ಆಗ್ಬಿಟ್ಟಿದೆ. ಎಲ್ಲಂದ್ರಲ್ಲಿ ಎಲ್ಲರಿಗೂ ಕೂಡ ಕ್ಯಾನ್ಸರ್ ಅನ್ನೋದು ಸ್ಪ್ರೆಡ್ ಆಗ್ತಾ ಇದೆ. ಯಾಕೆ ಈ ಮಟ್ಟಿಗೆ ಕ್ಯಾನ್ಸರ್ ಅನ್ನೋದು ಜನರಲ್ಲಿ ಭೀತಿಯನ್ನ ಹುಟ್ಟಿಸಿದೆ? ಕ್ಯಾನ್ಸರ್ ಬರೋದಕ್ಕೆ ಕಾರಣ ಏನು? ನಿಜಕ್ಕೂ ಕ್ಯಾನ್ಸರ್ ಅನ್ನೋದು ಇಷ್ಟು ದೊಡ್ಡ ಮಟ್ಟಿಗೆ ಯೋಚನೆ ಮಾಡುವಂತಹ ಅಥವಾ ದುರ್ಮರಣ ಅಥವಾ ಮಾರಣಾಂತಿಕ ಕಾಯಿಲೆನ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನೋಡೋಣ. ಕ್ಯಾನ್ಸರ್ ಬಗ್ಗೆ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋದಕ್ಕೂ ಮೊದಲು ಧ್ರುವತಾರೆ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸ್ನೇಹಿತರೆ, ಕ್ಯಾನ್ಸರ್ ಅನ್ನೋದು ಪ್ರತಿಯೊಬ್ಬ ಜೀವಿಗಳ ಜೀವಕೋಶಗಳಲ್ಲಿ ಇರುವಂತಹದ್ದು. ನಮ್ಮ ದೇಹದಲ್ಲಿ ಟ್ರಿಲಿಯನ್ಸ್ ಗಟ್ಟಲೆ ಜೀವಕೋಶಗಳಿರುತ್ತೆ. ಅದರಲ್ಲಿ ಕ್ಯಾನ್ಸರ್ ಜೀವಕೋಶಗಳು ಕೂಡ ಇರುತ್ತವೆ. ಈ ಕ್ಯಾನ್ಸರ್ ಜೀವಕೋಶಗಳಿಗೆ ಹೊರಗಡೆಯಿಂದ ಅಂದ್ರೆ ನಮ್ಮ ದೇಹದ ಹೊರಗಡೆಯಿಂದ ಒಂದಷ್ಟು ಪ್ರಚೋದನೆ ಸಿಕ್ಕಾಗ ಅವುಗಳು ಆಕ್ಟಿವೇಟ್ ಆಗುತ್ತೆ. ಹಾಗಾದ್ರೆ ಈ ಪ್ರಚೋದನೆ ಎಲ್ಲಿಂದ ಸಿಗುತ್ತೆ? ಈ ಪ್ರಚೋದನೆಗೆ ಕಾರಣ ಏನು? ಕ್ಯಾನ್ಸರ್ ಸೆಲ್ಸ್ ಗಳು ಆಕ್ಟಿವೇಟ್ ಆಗೋದಾದ್ರೂ ಯಾವಾಗ ಅಂತ ನೋಡೋದಾದ್ರೆ, ನಾವು ಊಟ ಮಾಡಿದಾಗ ಅಂದ್ರೆ ನಾವು ಮನೆ ಊಟ ಅಲ್ಲ, ಹೊರಗಡೆ ಏನಾದ್ರೂ ತಿಂದಾಗ ಅದರಲ್ಲಿ ಬೇರೆ ಬೇರೆ ಆದಂತಹ ಒಂದಷ್ಟು ಕೆಮಿಕಲ್ ಮಿಕ್ಸೆಡ್ ಆಗಿರುತ್ತೆ. ನಾವು ಅಜಿನೋಮೋಟೋ ಅಂತ ಹೇಳ್ಬೋದು, ಅಥವಾ ಕಲರಿಂಗ್ಗೆ ಬಳಸುವಂತಹ ಒಂದಷ್ಟು ಏನು ವೆರೈಟೀಸ್ ಆಫ್ ಕೆಮಿಕಲ್ಸ್ ಆಗಿರ್ಬೋದು, ಅಥವಾ ನಾವು ಉಸಿರಾಡುವಂತಹ ಗಾಳಿಯಲ್ಲಿ ವೈರಸ್ಗಳು ಮಿಕ್ಸ್ ಆಗಿರುತ್ತೆ. ಇವನ್ನ ನಾವು ಇನ್ಹೇಲ್ ಮಾಡಿದಾಗ ಅದು ಈ ಒಂದು ಕ್ಯಾನ್ಸರ್ ಸೆಲ್ಸ್ ಗಳ ಜೊತೆಗೂಡಿ ಆಕ್ಟಿವೇಟ್ ಆಗುತ್ತೆ. ಇದೇ ದೇಹದಲ್ಲಿ ಕ್ಯಾನ್ಸರ್ ಅನ್ನ ಉತ್ಪತ್ತಿ ಮಾಡುತ್ತೆ ಅಂತ ಹೇಳ್ಬೋದು. ಇದು ಕ್ಯಾನ್ಸರ್ ಹೇಗೆ ಬರುತ್ತೆ ದೇಹದಲ್ಲಿ ಉತ್ಪತ್ತಿ ಆಗೋದಕ್ಕೆ ಅನ್ನೋದಕ್ಕೆ ಒಂದು ವಿವರಣೆ. ಹಾಗಾದ್ರೆ ಕ್ಯಾನ್ಸರ್ ನ ಟೈಪ್ಸ್ ಗಳೇನು? ಯಾವ ಯಾವ ರೀತಿಯಾದಂತಹ ಕ್ಯಾನ್ಸರ್ಗಳು ಇದೆ? ನಾವ್ ಈಗಾಗ್ಲೇ ನೋಡಿರ್ತೀವಿ, ಡಾಕ್ಟರ್ಗಳು ಹೇಳ್ತಾರೆ ಕ್ಯಾನ್ಸರ್ ನಲ್ಲಿ ಬಹಳ ವಿಧವಿದೆ. ನಮ್ ರಕ್ತದ ಕ್ಯಾನ್ಸರ್ ಅಂತ ಹೇಳ್ತೀವಿ, ಅಂದ್ರೆ ಬ್ಲಡ್ ಕ್ಯಾನ್ಸರ್ ಆಗಿರ್ಬೋದು, ಅಥವಾ ಅಸ್ಥಿ ಮಜ್ಜೆ ಕ್ಯಾನ್ಸರ್ ಅಂತ ಹೇಳ್ತೀವಿ. ಅಂದ್ರೆ ಅದನ್ನ ಮಲ್ಟಿಪಲ್ ಮಲೋಯಿಮಾ ಅಂತ ಹೇಳಿ ಬಣ್ಣಿಸಿದ್ದಾರೆ. ಅಂದ್ರೆ ಅದು ನಮ್ಮ ದೇಹದ ಮೂಳೆಗಳಿಗೆ ತಗುಲುವಂತಹ ಕ್ಯಾನ್ಸರ್ ಆಗಿರುತ್ತೆ. ಹಾಗೆ ಗಂಟಲು ಕ್ಯಾನ್ಸರ್, ಸ್ತನ ಕ್ಯಾನ್ಸರ್, ಶ್ವಾಸಕೋಶದ ಕ್ಯಾನ್ಸರ್, ಪಿತ್ತಜನಕದ ಕ್ಯಾನ್ಸರ್, ಈ ರೀತಿ ಹಲವಾರು ವಿಧದ ಕ್ಯಾನ್ಸರ್ಗಳು ಮನುಷ್ಯನ ದೇಹಕವನ್ನ ಆಕ್ರಮಣಕಾರಿಯಾಗಿ ಆಘಾತಕಾರಿಯಾಗಿ ಇಂಚಿಂಚಾಗಿ ಕೊಂದು ಬಿಡುತ್ತೆ ಅನ್ನೋದನ್ನ ಕೂಡ ನೋಡಿದೀವಿ. ಹಾಗಾದ್ರೆ ಈ ಕ್ಯಾನ್ಸರ್ಗೆ ಯಾವ ಸೋಂಕುಗಳು ಕಾರಣವಾಗುತ್ತೆ ಅನ್ನೋದನ್ನ ನೋಡೋದಾದ್ರೆ, ಮೊದಲಿಗೆ ಹೆಪಟೈಟಿಸ್ ಬಿ ಅನ್ನೋದು, ಇದು HBV ಅಂತ ಕರಿತೀವಿ. ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ ಹಾಗೂ ಹ್ಯೂಮನ್ ಪ್ಯಾಪಿಲೋಡಿಸ್ ಅಂದ್ರೆ HPV ವೈರಸ್, ಈ ಮೂರು ಸೋಂಕುಗಳಿಂದಾಗಿ ಮನುಷ್ಯನಲ್ಲಿ ಈ ಒಂದು ಕ್ಯಾನ್ಸರ್ ಕ್ರಿಯೇಟ್ ಆಗುತ್ತೆ. ಹಾಗೆ ಕ್ಯಾನ್ಸರ್ಗೆ ವಿಧಗಳು ಅಂತ ಏನ್ ಹೇಳಿದ್ವಿ, ಬಣ್ಣಿಸಿದ್ವಲ್ವಾ ನಾವು, ಸ್ತನ ಕ್ಯಾನ್ಸರ್ ಬರುತ್ತೆ, ಶ್ವಾಸಕೋಶದ ಕ್ಯಾನ್ಸರ್ ಬರುತ್ತೆ ಅಂತ. ಇದರ 3 ಹಂತಗಳಿದೆ. ಅದರಲ್ಲಿ ಒಂದು ಹೆಮಲಾಜಿಕ್ ಅಂದ್ರೆ ರಕ್ತ ಲ್ಯುಕೇಮಿಯಾ, ಲಿಂಫೋಮಾ ಮತ್ತು ಮಲ್ಟಿಪಲ್ ಮಲೋಯಿಮಾ ಅನ್ನುವಂತಹ ಕ್ಯಾನ್ಸರ್ನ ಕಾರಕಗಳು ಇವು. ಹಾಗೆ ಮತ್ತೊಂದು ಕ್ಯಾನ್ಸರ್ನ ವಿಧ ಅಂತಂದ್ರೆ ಅದು ಸಾಲಿಡ್ ಟ್ಯೂಮರ್ ಕ್ಯಾನ್ಸರ್. ಇದು ಗೆಡ್ಡೆಗಳ ರೂಪದಲ್ಲಿ ಮನುಷ್ಯನ ಮೇಲ್ಮೈ ಮೇಲೆ ಅಂದ್ರೆ ದೇಹದ ಅಂಗಗಳ ಮೇಲೆ ಚಿಕ್ಕ ಚಿಕ್ಕ ಗೆಡ್ಡೆಗಳಾಗಿ ಬೆಳೆಯುತ್ತೆ. ಮುಂದೆ ಆ ಗೆಡ್ಡೆಗಳು ಬೆಳೀತಾ ಹೋಗುತ್ತೆ. ಅಂದ್ರೆ ಗೆಡ್ಡೆನಲ್ಲಿ ಬೆಳವಣಿಗೆ, ನಾವು ಟ್ಯೂಮರ್ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ. ಆ ಟ್ಯೂಮರ್ ಬೆಳೀತಾ ಹೋಗುತ್ತೆ. ಬೆಳೆದಂತ ಸಂದರ್ಭದಲ್ಲಿ ಸ್ಟಾರ್ಟಿಂಗ್ ಸ್ಟೇಜ್ ನಲ್ಲಿ ಅದು ಯಾವುದೇ ರೀತಿಯಾದಂತಹ ಪೇನ್ ಇರಲ್ಲ, ಪೇನ್ಲೆಸ್ ಗೆಡ್ಡೆ ಇರುತ್ತೆ. ನೀವು ಅದನ್ನ ಸೂಕ್ತ ಸಮಯದಲ್ಲಿ ಡಾಕ್ಟರ್ಗೆ ತೋರಿಸದೇ ಇದ್ದಂತ ಸಮಯದಲ್ಲಿ ಅದು ಕ್ಯಾನ್ಸರ್ ಗಡ್ಡೆ ಆಗಿ ಕನ್ವರ್ಟ್ ಆಗ್ಬೋದು, ನಾರ್ಮಲ್ ಗೆಡ್ಡೆ. ಅದನ್ನ ತುಂಬಾ ಗಮನವಿಟ್ಟು ನಾವು ನೋಡ್ಕೊಳ್ಬೇಕಾಗುತ್ತೆ. ದೇಹದ ಯಾವುದೋ ಒಂದು ಭಾಗದಲ್ಲಿ ಒಂದು ಚಿಕ್ಕ ಗಂಟಾಗುತ್ತೆ, ಅದು ನೋಡೋದಕ್ಕೆ ಒಂದು ಸಣ್ಣ ಗುಳ್ಳೆ ಅಂತ ಇರುತ್ತೆ. ದಿನ ಕಳೆದಂತೆ ಆ ಒಂದು ಗೆಡ್ಡೆ ಅನ್ನೋದು ಬೆಳೀತಾ ಹೋಗುತ್ತೆ. ಅದೇ ಟ್ಯೂಮರ್ ಗ್ರೋತ್ ಆಗೋದು ಅಂತ ಹೇಳ್ತೀವಿ. ಇದಾದ ನಂತರ ಅದು ಸ್ಟೇಜ್ ನ ದಾಟಿದಾಗ, ಪ್ರಥಮ ಹಾಗೂ ದ್ವಿತೀಯ ಮೊದಲ 2 ಹಂತವನ್ನ ದಾಟಿದಾಗ ಆ ಒಂದು ಕ್ಯಾನ್ಸರ್ ನಿಂದ ರಕ್ಷಣೆ ಪಡ್ಕೊಳ್ಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಯಾಕಂದ್ರೆ ಅದು ಮಾರಣಾಂತಿಕ ಕಾಯಿಲೆಗೆ ಮುಂಚೂಣಿ ಅಂದ್ರೆ ತುಂಬಾ ಮುಂದೆ ಹೋಗ್ಬಿಟ್ಟಿರುತ್ತೆ. ಕ್ಯಾನ್ಸರ್ ಮೊದಲ 2 ಸ್ಟೇಜ್ ನಲ್ಲಿ ಇದ್ದಾಗ ಅದನ್ನ ಗುಣಪಡಿಸ್ಕೊಳ್ಬಹುದು. ಡಾಕ್ಟರ್ಗಳ ಸಲಹೆಯ ಆಧಾರದ ಮೇಲೆ ರೇಡಿಯೋ ಥೆರಪಿಯನ್ನ ಮಾಡಿಸ್ಕೊಳ್ಬಹುದು, ಅಥವಾ ಕೀಮೋಥೆರಪಿಯನ್ನ ಮಾಡಿಸ್ಕೊಳ್ಳುವುದರ ಮೂಲಕ ಕ್ಯಾನ್ಸರ್ ನ ಕಂಪ್ಲೀಟ್ ಆಗಿ ದೇಹದಿಂದ ತೆಗೆದು ಹಾಕ್ಬಹುದು. ಆದ್ರೆ ಯಾವಾಗ ಕ್ಯಾನ್ಸರ್ ಸ್ಟೇಜ್ 3, ಸ್ಟೇಜ್ 4 ಅನ್ನ ತಲುಪಿರುತ್ತೋ ಆಗ ನಿಜಕ್ಕೂ ಕೂಡ ಆ ಕ್ಯಾನ್ಸರ್ ನಿಂದ ಹೊರಬರುವುದು 91% ಸಾಧ್ಯವೇ ಇಲ್ಲ.
ಆದ್ರೆ ಕೆಲವೊಂದಷ್ಟು ಈಗಿನ ಮೆಡಿಸಿನ್ ಒಂದಷ್ಟು ಇಂಪ್ರೂವೈಸ್ ಆಗಿದೆ, ಟೆಕ್ನಾಲಜಿ ಅಪ್ಡೇಟ್ ಆಗಿರೋದ್ರಿಂದ ಫಾರಿನ್ ಕಂಟ್ರಿಗಳಲ್ಲಿ ಸ್ಟೇಜ್ 3 ಅಲ್ಲಿ ಇರುವಂತಹ ಕ್ಯಾನ್ಸರ್ಗಳನ್ನು ಕೂಡ ಗುಣಪಡಿಸ್ತಾ ಇದ್ದಾರೆ. ಇತ್ತೀಚೆಗೆ ನಾವು ಒಂದಷ್ಟು ಸೆಲೆಬ್ರಿಟಿಗಳನ್ನ ನೋಡಿದ್ದೇವೆ, ಅವರುಗಳು ಕೂಡ ಈ ಒಂದು ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಅನ್ನ ತಗೊಂಡು ಔಟ್ ಆಫ್ ಡೇಂಜರ್ ಆಗಿರುವಂತವ್ರು ಇದ್ದಾರೆ. ಅದೇ ರೀತಿ ಕ್ಯಾನ್ಸರ್ ಬಂದಂತ 60% ಜನರು ಮರಣ ಹೊಂದುತ್ತಾ ಇರುವಂತಹ ಘಟನೆಯನ್ನು ಕೂಡ ನೋಡಿದ್ದೇವೆ. ನಾವು ಇದ್ರ ಮೂಲಕ ಎಲ್ಲೂ ಕೂಡ ಭಯವನ್ನ ಹುಟ್ಟಿಸ್ತಿಲ್ಲ, ಬದಲಾಗಿ ಜನರಲ್ಲಿ ಇರುವಂತಹ ಭೀತಿಯನ್ನ ತೊಡೆದು ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಕ್ಯಾನ್ಸರ್ ಬರೋದಕ್ಕೂ ಮುಂಚೆ, ಅಂದ್ರೆ ಕ್ಯಾನ್ಸರ್ ಬಂದಾದ ನಂತರ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದಕ್ಕಿಂತ ಕ್ಯಾನ್ಸರ್ ಬರೋದಕ್ಕೂ ಮುಂಚೆ ಬರದೇ ಇರೋ ರೀತಿ ಹೇಗೆ ತಡಿಬೇಕು ಅನ್ನೋದನ್ನ ನಾವು ಅರಿತುಕೊಳ್ಬೇಕು. ನಾವ್ ಹೇಳ್ತೀವಿ, ಇಂಗ್ಲಿಷ್ ನಲ್ಲಿ ಒಂದು ಸೇಯಿಂಗ್ ಇದೆ, ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತೀವಿ. ಅಂದ್ರೆ ಕಾಯಿಲೆ ಬಂದಾದ ನಂತರ ಅದಕ್ಕೆ ಚಿಕಿತ್ಸೆ ಪಡ್ಕೊಳ್ಳೋದಕ್ಕಿಂತ ಕಾಯಿಲೆ ಬರುವುದಕ್ಕೂ ಮುಂಚೆ ಅದನ್ನ ಹೇಗೆ ತಡೆಗಟ್ಟಬಹುದು, ಈ ಕಾಯಿಲೆಯಿಂದ ನಾನು ಯಾವ ರೀತಿ ನನ್ನನ್ನ ನಾನು ಸೇಫ್ ಮಾಡ್ಕೋಬಹುದು ಅನ್ನೋದ ಅರಿವು ಮನುಷ್ಯ ತಿಳ್ಕೋಬೇಕು. ಹಾಗಾದ್ರೆ ಈ ಕ್ಯಾನ್ಸರ್ ಹರಡದೇ ಇರೋ ರೀತಿ ಹೇಗೆ ನೋಡ್ಕೊಳ್ಳೋದು, ಕ್ಯಾನ್ಸರ್ ಎಲ್ಲಿಂದ ಬರುತ್ತೆ ಅನ್ನೋದನ್ನ ನಾವು ಹೀಗೆ ನೋಡಿದ್ವಿ. ಹೌದು, ಜೆನೆಟಿಕಲ್ ಇಂದಲೂ ಕೂಡ ಕ್ಯಾನ್ಸರ್ ಬರಬಹುದು. ಕೆಲವೊಂದು ಟೈಪ್ಸ್ ಆಫ್ ಕ್ಯಾನ್ಸರ್ ಏನಿದೆ ಅದು ವಂಶವಾಹಿ ಬರುತ್ತೆ, ಅಂದ್ರೆ ತಂದೆ ತಾಯಿಯ ಜೀನ್ಸ್ ನ ಮೂಲಕ ಕೂಡ ಬರಬಹುದು, ಹೆರಿಡಿಟರಿಲಿ ಕೂಡ ಬರಬಹುದು. ಅಥವಾ ಮತ್ತೊಂದಷ್ಟು ಕ್ಯಾನ್ಸರ್ ಹೊರಗಡೆಯಿಂದ, ನಮಗೆ ನಮ್ಮ ವಂಶವಾಹಿ ಯಾವುದೇ ರೀತಿಯಾದಂತ ಕ್ಯಾನ್ಸರ್ ಹಿಸ್ಟ್ರಿ ಇಲ್ಲದೆ ಇದ್ರೂ ಕೂಡ ಆ ಒಂದು ಕ್ಯಾನ್ಸರ್ ಮನುಷ್ಯನಿಗೆ ಬರಬಹುದು. ಇದು ಕೂಡ 2 ರೀತಿಯಲ್ಲಿ ಕ್ಯಾನ್ಸರ್ ಕಾರಕಗಳು ಮನುಷ್ಯನ ದೇಹವನ್ನ ಹೊಕ್ಕುತ್ತವೆ. ಹಾಗಾದ್ರೆ ಕ್ಯಾನ್ಸರ್ ಬರದೇ ಇರೋ ರೀತಿ ತಡೆಯೋದಾದ್ರೂ ಹೇಗೆ? ಮೊದಲನೆಯದಾಗಿ ನಮ್ಮ ಜೀವನ ಶೈಲಿಯನ್ನ ಬದಲಾಯಿಸ್ಕೊಳ್ಬೇಕು. ನಾವು ಲೇಟ್ ನೈಟ್ ಮಲ್ಗೋದು, ಬೆಳಗ್ಗಿನ ಜಾವ ಲೇಟ್ ಆಗಿ ಹೇಳೋದು, ಇವೆಲ್ಲ ಒಂದು ಅಭ್ಯಾಸಗಳು ಏನಿದೆ, ನಮ್ಮ ಜೀವನ ಶೈಲಿಯನ್ನ ನಾವು ಬದಲಾಯಿಸ್ಕೊಂಡಾಗ ನಾವು ಹಲವಾರು ಕಾಯಿಲೆಗಳಿಂದ ದೂರ ಇಡೋದಕ್ಕೆ ಸಾಧ್ಯ. ಅದರಲ್ಲಿ ಒಂದು ನಮ್ಮ ಫುಡ್ ಹ್ಯಾಬಿಟ್. ನಾವು ತೆಗೆದುಕೊಳ್ಳುವಂತ ಆಹಾರ ಎಷ್ಟು ಕಲ್ಮಶವಾಗಿದೆ, ಅದರಿಂದಾಗಿ ನಮಗೆ ಕಾಯಿಲೆಗಳು ಹರಡ್ತಾ ಇದೆ. ಹಿಂದಿನ ಕಾಲದಲ್ಲಿ ನಮ್ಮ ತಂದೆ ತಾಯಿಯರು ಅಥವಾ ನಮ್ಮ ಅಜ್ಜಿ ತಾತಂದಿರು ಒಳ್ಳೆಯ ಆಹಾರವನ್ನ ತೆಗೆದುಕೊಳ್ತಾ ಇದ್ರು. ಒಳ್ಳೆಯ ರಾಗಿ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಅಕ್ಕಿ, ಈ ತರ ಒಳ್ಳೊಳ್ಳೆ ಆಹಾರ ಪದಾರ್ಥಗಳನ್ನ ತಿಂತಾ ಇದ್ರು. ಆದ್ರೆ ನಾವು ನಮ್ಮ ಜೀವನ ಶೈಲಿ ಹೇಗಾಗಿದೆ ಅಂದ್ರೆ, ಕೆಲಸಕ್ಕೆ ಹೋಗ್ಬೇಕು, ಕೆಲಸದ ಒತ್ತಡ, ಮನೆಯೆಲ್ಲ ನಾವು ಅತಿ ಬೇಗ ನಾವು ಮನೆಯಲ್ಲಿ ಕೆಲಸ ಮುಗಿಸ್ಕೊಂಡು ಕೆಲಸದ ಜಾಗಕ್ಕೆ ರೀಚ್ ಆಗ್ಬೇಕು ಅಂದ್ರೆ ನಮ್ಗೆ ಊಟ ಮಾಡೋದಕ್ಕೂ ಕೂಡ ಟೈಮ್ ಇರಲ್ಲ. ಎಲ್ಲಿ ಏನು ಸಿಗುತ್ತೋ ಅದನ್ನ ತಿಂದುಕೊಂಡು ನಮ್ಮ ಜೀವನವನ್ನ ನಡೆಸ್ತಾ ಇದೀವಿ. ಫಾಸ್ಟ್ ಫುಡ್ಗೆ ಅಡಿಕ್ಟ್ ಆಗಿದ್ದೀವಿ. ಈ ಎಲ್ಲ ಕಾರಣದಿಂದಾಗಿ ಕ್ಯಾನ್ಸರ್ಗಳು ಅತಿ ಬೇಗವಾಗಿ ಜನರನ್ನ ಆಕ್ಯುಪೈ ಮಾಡ್ಕೊಳ್ತಾ ಇದೆ, ಜನರನ್ನ ಹಿಡ್ಕೊಳ್ತಾ ಇದೆ ಕ್ಯಾನ್ಸರ್ ಅನ್ನೋ ಕಾಯಿಲೆ ಅಂತ ಹೇಳ್ಬೋದು. ಬರೀ ಫುಡ್ ಮಾತ್ರ ಅಲ್ಲ, ಯಾಕಂದ್ರೆ ಹಾಗಾದ್ರೆ ನಾವು ಫಾಸ್ಟ್ ಫುಡ್ ತಿಂದ್ರೆ ಮಾತ್ರ ಕಾಯಿಲೆ ಬರ್ತಾ ಇದೆಯಾ? ಈಗಿನ ಕಾಲಮಾನದಲ್ಲಿ ನಾವು ತಿಂತಾ ಇರುವ ಒಳ್ಳೆಯ ಫುಡ್ ನಲ್ಲೂ ಕೂಡ ಈ ಯೂರಿಯಾ ಅಂತ ಅನ್ನುವಂತಹ ಒಂದಷ್ಟು ಕೆಮಿಕಲ್ ಅನ್ನ ಮಿಕ್ಸ್ ಮಾಡಿ ಅದನ್ನು ಕೂಡ ಪಾಯ್ಸನಸ್ ಆಗಿದೆ. ಆದಷ್ಟು ನಾವು ಒಳ್ಳೆಯ ರಾಸಾಯನಿಕ ಗೊಬ್ಬರದಿಂದ ಬೆಳೆದಿರುವಂತಹದ್ದು ಅಥವಾ ನಾವೇನು ಆರ್ಗ್ಯಾನಿಕ್ ಫುಡ್ ಅಂತೀವಲ್ವಾ, ಆ ರೀತಿಯಾದಂತ ಫುಡ್ ಅನ್ನ ಸೇವನೆ ಮಾಡೋದ್ರಿಂದ ಕಾಯಿಲೆಯಿಂದ ಒಂದಷ್ಟು ದೂರ ಇಡಬಹುದು. ಅದರಲ್ಲೂ ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ಅತಿ ಹೆಚ್ಚು ಪೊಲ್ಯೂಷನ್ ಇಂದಾಗಿ, ಅಂದ್ರೆ ನಮ್ಮ ವಾತಾವರಣದಲ್ಲಿ ಇಷ್ಟು ಕಲ್ಮಶ ತುಂಬಿದೆ, ಉಸಿರಾಡೋ ಗಾಳಿ ಹೊಗೆಯಿಂದ ಕೂಡಿದೆ, ಸಾವಿರಾರು ಕೆಟ್ಟ ವೈರಸ್ಗಳು ಅದನ್ನ ತುಂಬಿದೆ. ಇಂತಹ ಒಂದು ಗಾಳಿ ದೇಹದ ಒಳಗಡೆ ಹೋದಾಗ ಆಕ್ಸಿಜನ್ ದೇಹದ ಒಳಗಡೆ ಹೋದಾಗ ಅದು ಕ್ಯಾನ್ಸರ್ ಅನ್ನ ಕ್ರಿಯೇಟ್ ಮಾಡದೆ ಇನ್ನೇನು ತಾನೇ ಮಾಡುತ್ತೆ? ಆ ಒಂದು ಧೂಳಿನ ಕಣ ಆಗಿರ್ಬೋದು ಅಥವಾ ಪೆಟ್ರೋಲಿಯಂನ ಪ್ರಾಡಕ್ಟ್ ಗಳಿಂದ ಬಂದಂತಹ ಕಣ ಆಗಿರ್ಬೋದು, ದೇಹವನ್ನ ಹೊಕ್ಕಾಗ ಇದು ಈ ರೀತಿ ವ್ಯತಿರಿಕ್ತವಾದಂತಹ ಪರಿಣಾಮವನ್ನ ದೇಹದ ಮೇಲೆ ಬೀರುತ್ತೆ. ಇದೆಲ್ಲವೂ ಕೂಡ ಕ್ಯಾನ್ಸರ್ಗೆ ಕಾರಣ ಆಗಿದೆ. ಮುಂದಿನ ವಿಡಿಯೋದಲ್ಲಿ ಕ್ಯಾನ್ಸರ್ನ ತಡೆಯೋದಕ್ಕೆ ನಾವು ಏನನ್ನ ಮಾಡಬೇಕು, ಹಾಗೆ ಕ್ಯಾನ್ಸರ್ ಈಗ ಭಾರತದಲ್ಲಿ ಇಷ್ಟರ ಮಟ್ಟಿಗೆ ಹೆಚ್ಚಾಗ್ತಾ ಇದೆ, 2030 ವೇಳೆಗೆ ಕ್ಯಾನ್ಸರ್ ಪ್ರತಿ 15 ಜನರಲ್ಲಿ ಒಬ್ಬರಿಗೆ ಬರುತ್ತೆ ಅಂತ ಹೇಳಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಒಂದು ವರದಿಯನ್ನ ಕೊಟ್ಟಿದೆ. ಇದು ಕೂಡ ಒಂದು ದೊಡ್ಡ ಆಘಾತಕಾರಿಯಾದಂತ ವಿಷಯ. ಈಗಾಗಲೇ ಭಾರತದಲ್ಲಿ ಪ್ರತಿ ವರ್ಷಕ್ಕೆ 18 ಲಕ್ಷ ಜನರಲ್ಲಿ ಕ್ಯಾನ್ಸರ್ ಕಾಣಿಸ್ಕೊಳ್ತಾ ಇದೆ. ಹೊಸದಾಗಿ ಕ್ಯಾನ್ಸರ್ ಪೇಷಂಟ್ ಬರ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಸುಮಾರು 44:56 ರೇಷಿಯೋ, ಅಂದ್ರೆ ಸುಮಾರು 44 ಮಹಿಳೆಯರಿ 100ರಲ್ಲಿ 44 ಮಹಿಳೆಯರಲ್ಲಿ ಕ್ಯಾನ್ಸರ್ ಕಾಣಿಸ್ಕೊಳ್ತಾ ಇದೆ, 56 ಗಂಡಸರಲ್ಲಿ ಕ್ಯಾನ್ಸರ್ ಕಾಣಿಸ್ಕೊಳ್ತಾ ಇದೆ. ಯಾಕೆ ಅಂತಂದ್ರೆ ಇದು ತಂಬಾಕು ಸೇವನೆಯಿಂದ ಆಗಿರ್ಬೋದು ಅಥವಾ ಸ್ಮೋಕಿಂಗ್, ಧೂಮಪಾನ ಹಾಗೂ
ಆಲ್ಕೋಹಾಲ್ಗೆ ಅಡಿಕ್ಟ್ ಆಗಿರ್ತಾರೆ. ಧೂಮಪಾನ ಮದ್ಯಪಾನ ಎರಡನ್ನೂ ಕೂಡ ಒಟ್ಟೊಟ್ಟಿಗೆ ಮಾಡಿದಾಗ ಅಲ್ಲಿ ಕ್ಯಾನ್ಸರ್ ಆಗುವಂತಹದ್ದು ಬಹಳ ಜಾಸ್ತಿ ಇರುತ್ತೆ. ಯಾಕಂದ್ರೆ ಅವೆರಡು ಕೂಡ ವ್ಯತಿರಿಕ್ತವಾದಂತಹ ಪಾಯ್ಸನಸ್ ದೇಹದ ಒಳ ಹೊಕ್ಕಾಗ ಅಲ್ಲಿ ಕ್ಯಾನ್ಸರ್ ಸೆಲ್ಸ್ ಗಳನ್ನ ಆಕ್ಟಿವೇಟ್ ಮಾಡುತ್ತೆ. ಉತ್ತರ ಕರ್ನಾಟಕದಾಗಿರ್ಬೋದು ಅಥವಾ ಉತ್ತರ ಭಾರತೀಯರಲ್ಲಿ ಕ್ಯಾನ್ಸರ್ ಅತಿ ಹೆಚ್ಚಾಗಿ ಬರ್ತಾ ಇದೆ. ಕಾರಣ ಅವರ ಜೀವನ ಶೈಲಿ ಹಾಗೂ ಅವರ ಫುಡ್ ಹ್ಯಾಬಿಟ್. ಇದರಿಂದಾಗಿ ನಾವು ಇತ್ತೀಚಿನ ಮಟ್ಟಿಗೆ ಅಂದ್ರೆ 20ನೇ ಸೆಂಚುರಿ 21ನೇ ಸೆಂಚುರಿನಲ್ಲಿ ಕ್ಯಾನ್ಸರ್ ಅನ್ನೋದು ದೊಡ್ಡ ಮಟ್ಟಕ್ಕೆ ಸ್ಪ್ರೆಡ್ ಆಗ್ತಾ ಇದೆ. ಕ್ಯಾನ್ಸರ್ ಅನ್ನೋದು ಈ ದಿನ ಅಥವಾ ನಿನ್ನೆ ಬಂದಿದ್ದಲ್ಲ. ಕ್ರಿಸ್ತಪೂರ್ವ 400ನೇ ಶತಮಾನದಿಂದಲೂ ಕೂಡ ಕ್ಯಾನ್ಸರ್ ಅನ್ನೋದು ಇದೆ. ಆದ್ರೆ ಈಗ ಇದು ಪಾರ್ಥೇನಿಯಂ ರೀತಿಯಲ್ಲಿ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ. ಅದರಲ್ಲೂ ಕೂಡ ಅಭಿವೃದ್ಧಿ ಹೊಂದಿರುವಂತಹ ರಾಷ್ಟ್ರಗಳಾದಂತಹ ಅಮೆರಿಕ, ಜರ್ಮನ್, ಜಪಾನ್ ಇವುಗಳಲ್ಲಿ ಪ್ರತಿ 3ರಲ್ಲಿ ಒಬ್ಬರಿಗೆ 3:1 ರೇಷಿಯೋದಲ್ಲಿ ಕ್ಯಾನ್ಸರ್ ಸ್ಪ್ರೆಡ್ ಆಗ್ತಾ ಇದೆ. ಇದು ಕೂಡ ನಿಜಕ್ಕೂ ದೊಡ್ಡ ಆಘಾತಕಾರಿಯಾದಂತ ವಿಷಯ. ಮುಂದೆ ಭಾರತದಲ್ಲಿ ಇದು ಇನ್ನೂ ದೊಡ್ಡ ಮಟ್ಟಿಗೆ ಬೆಳೀತಾ ಇದೆ. ಇದರ ಬೆಳವಣಿಗೆಯನ್ನ ಕುಂಠಿತಗೊಳಿಸಬೇಕು, ಕಟ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಇದಕ್ಕೆ ಒಂದಷ್ಟು ಫಾಲೋಅಪ್ಸ್ ನ ಮಾಡ್ಬೇಕು, ಒಂದಷ್ಟು ನಿರ್ಧಾರಗಳನ್ನ ತೆಗೆದುಕೊಳ್ಬೇಕು, ಹೊರಗಿನ ಫುಡ್ ನ ಆದಷ್ಟು ಅವಾಯ್ಡ್ ಮಾಡ್ಬೇಕು, ನಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆಯನ್ನ ತಂದುಕೊಳ್ಬೇಕು, ಒಳ್ಳೆಯ ಆಹಾರವನ್ನ ತಿನ್ಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಕ್ಯಾನ್ಸರ್ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು ಅಂತಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಧ್ರುವತಾರೆ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.